ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ನಮ್ಮ ರಾಜ್ಯದಲ್ಲಿ ಮಂತ್ರಿಮಂಡಲ ರಚನೆ ಆಯಿತು. ಮಂತ್ರಿಮಂಡಲ ರಚನೆ ಮಾಡಿ ಮಂತ್ರಿಮಂಡಲದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನ್ನೋ ಒಂದು ಖಾತೆನೀಗ ಕೃಷ್ಣ ಬೈರೇಗೌಡರಿಗೆ. ಕೃಷ್ಣ ಬೈರೇಗೌಡರು ಅಂದರೆ ಅವರಪ್ಪ ಜನತಾ ದಳದಲ್ಲಿದ್ದರು. ಬೈರೇಗೌಡರ ಮಗ ಡಾಕ್ಟರ್ ಕೃಷ್ಣೇಗೌಡ. ಇವ್ರಿಗೆ ಡಿ ಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಖಾತೆನಿಗೆ ಕೊಟ್ಟರು. ನಗರಾಭಿವೃದ್ಧಿ ಖಾತೆ ಕೊಟ್ಟು ಏನು ಮಾಡಿದ್ದಾರೆ ಅಂದರೆ ಒಳಗಡೆ ಇರ್ತಕ್ಕಂಥ ಬೋಟಿ ಕಲೀಜನ್ನೆಲ್ಲ ತೆಗೆದುಬಿಟ್ಟವ್ರೆ. ಬರೀ ಖಾತೆ ಮಾತ್ರ ಕೊಟ್ಟಿದ್ದಾರೆ. ಹಂಗಂದರೆ ಅದರಲ್ಲಿ BMRCಯಲ್ಲೂ ಇಲ್ಲ, ಮತ್ತು PWD ಇದು ವಾಟ್ರದ್ದು ಇಲ್ಲ, ಮತ್ತು ಇನ್ನೂ ಹಂಗೆ ಇನ್ನೂ ಯಾವುದೋ 2-3 ಐಟಮ್ನೆಲ್ಲ ತೆಗೆದುಬಿಟ್ಟು ಮೇಲ್ಗಡೆ ಮಾತ್ರ ಸಿಪ್ಪೆನಿಗೆ ಕೊಟ್ಟಂಗೆ, ಹಣ್ಣನಿಗೆ ಸುಲಿದ್ಬಿಟ್ಟು ಸಿಪ್ಪೆ ಹಂಗೆ ಕೊಡ್ತಾರೆ ಹಂಗೆ ಸಿಪ್ಪೆ ಕೊಟ್ಬಿಟ್ಟು ಇದೇ ನಿನ್ನ ಖಾತೆ ಅಂತ ಕೊಟ್ಬಿಟ್ಟವ್ರೆ. ಅದು ಈಗ ಎಲ್ಲ ಸ್ಟಡಿ ಮಾಡವ್ರೆ. ಸ್ಟಡಿ ಮಾಡಾದ್ಮೇಲೆ ಈಗ ಬೈರೇಗೌಡರ ಮಗ ಬೈರೇಗೌಡರಿಗೆ ಈಗ ಅದರದ್ದು ಕತೆ ಹರವಾಗಿದೆ. ಈಗ ಹೇಳ್ತಾ ಇದ್ದಾರೆ, ನನ್ನ ಖಾತೆಯಲ್ಲಿ ಒಳಗಡೆ ಏನೂ ಇಲ್ಲ ಮಸಾಲೆ, ಆ ಮಸಾಲೆನೆಲ್ಲ ತುಂಬಿಕೊಟ್ರೆ ಮಾತ್ರ ಕೊಡಿ, ಇಲ್ಲ ಅಂದರೆ ಬೇಡ, ನನಗೆ ವಾಪಸ್ಸು ನನ್ನ ಕಂದಾಯ ಇಲಾಖೆನೇ ಕೊಟ್ಬಿಡಿ ಹಂಗಂತ. ಕಂದಾಯ ಇಲಾಖೆ ಕೊಡಬೇಕು ಅಂದರೆ ಪಾಪ ಇವರು ಯಾರೋ ಪರಮೇಶ್ವರ್ ಹತ್ರ ಇದೆ ಅದು. ನೋಡಿ, ಏನಾದ್ರು ಒಂದು ಚೂರು ಒಂದು ಎಡವಟ್ಟು ಮಾಡಿದ್ರೆ ಇನ್ನೊಂದು ಎಡವಟ್ಟು ಅಲ್ಲಿ ಸೇರ್ಕೋತವೆ. ಅರ್ಥ ಆಯ್ತಾ? ಏನೆಲ್ಲ ರಾಜಕಾರಣ ಮಾಡ್ತಾರೆ, ಏನೆಲ್ಲ ಮಾಡಬಹುದು ಅನ್ನೋದನ್ನೀಗ ಇಟ್ಕೊಂಡು ಏನು ಮಾಡ್ತೀರಾ ನೀವು? ಹೋಗಾಗಿ ಅದೇನು ತಗೊಂಡೋಗ್ತೀರಪ್ಪ ನೀವು ಪುಣ್ಯಾತ್ಮರು? ಯಾವುದೋ ಒಂದು ಖಾತೆ ಕೊಟ್ಬಿಟ್ಟು ಅವ್ರವ್ರ ಖಾತೆನ ಒಳಗಡೆ ಇರ್ತಕ್ಕಂಥ ಐಟಮ್ನೆಲ್ಲ ಅವ್ರಿಗೆ ಕೊಟ್ಟು ನೀವು ಮಾಡ್ರಪ್ಪ, ಮುಂದುವರಿಯಿರಿ, ಇಲ್ಲ ನಮಗೊಂದಷ್ಟು ಗಿಪ್ತ ಕೊಡ್ರಿ ಹಿಂಗಂತ ಕೇಳ್ಕೊಂಡು ಕೊಟ್ಬಿಟ್ರೆ ರಾಮಾಯಣನೇ ಇರಲ್ಲಪ್ಪ. ಅದೂ ಮಾಡಿಲ್ಲ. ಅದರಲ್ಲೆಲ್ಲ ಎತ್ಕೊಂಡ್ಬಿಟ್ಟು ಇದನ್ನೀಗ ಮೇಲೆ ಸಿಪ್ಪೆ, ಇದು ಕಿತ್ಲೆ ಹಣ್ಣು ಸುಲಿದ್ಬಿಡೋದಂತೆ, ಸುಲಿದ್ಬಿಟ್ಟು ಹಣ್ಣೆಲ್ಲ ಎತ್ಕೊಂಬಿಟ್ಟು ಮೇಲೆ ಸಿಪ್ಪೆ ಕೊಟ್ಬಿಟ್ರೆ ಅವ್ರು ಒಪ್ಕೋತಾರ? ಬೈರೇಗೌಡರು, ಬೈರೇಗೌಡರು ಒಪ್ಕೊಳ್ಳಲ್ಲ. ಯಾಕೆಂದರೆ ಅವರು ನಿಷ್ಠೂರವಾದಿ. ನೇರವಾಗಿ ನೋಡಿ, ಬೇರೆಯವ್ರು ಹಂಗೆಲ್ಲ ಡಬಲ್ ಗೇಮು ಅಲ್ಲೊಂದು ಇಲ್ಲೊಂದು ಹೇಳೋರಲ್ಲ, ನೇರವಾಗಿ ಹೇಳಿ ಅವರು ರಾಜಕಾರಣ ಮಾಡೋ ಅಂತೇವರು. ಬೈರೇಗೌಡರು ಹಂಗೆ ಇದ್ದಿದ್ದು, ಭಾಳ ಕಠಿಣವಾಗಿ ಬೈರೇಗೌಡರು. ಅರ್ಥ ಆಯ್ತಾ? ಹಾಗೆ ಇವರು ಬೈರೇಗೌಡರಿಗೆ ಈ ಥರ ಒಂದು ಮಕ್ಮಲ್ ಟೋಪಿ ಹಾಕಿದ್ದಾರೆ. ಈ ಮಕ್ಮಲ್ ಟೋಪಿ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ, ಎಷ್ಟರ ಮಟ್ಟಿಗೆ ಇದು ತಪ್ಪು ಅನಿಸುತ್ತೆ ಅನ್ನೋದನಿಗೆ ಒಂಚೂರು ಆಲೋಚನೆ ಮಾಡಿ ನೋಡೋಣ. ನೆನ್ನೆ ಇವರು ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೃತಜ್ಞತಾ ಯಾತ್ರೆ ಮಾಡಿದ್ರು. ಯಾತ್ರೆ ಮಾಡಿದ್ರು ಅಂದರೆ ಅವ್ರ ಊರಲ್ಲಿ ಹೋಗ್ಬಿಟ್ಟು ಕೃತಜ್ಞತೆ ಹೇಳಕ್ಕೆ ಹೋದರು. ನಾನು ನಿಮ್ಮಿಂದ ಗೆದ್ದು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ, ನಿಮಗೆ ಧನ್ಯವಾದಗಳು ಅಂತ ಹೇಳಕ್ಕೆ ಹೋಗಿ ಅಲ್ಲೂ ಒಂದಷ್ಟು ಎಲ್ಲರ ಬೆಳಗ್ಗೆ 10 ಗಂಟೆಗೆ ಹೋದವರು ರಾತ್ರಿ 10 ಗಂಟೆವರೆಗೂ ಅಲ್ಲೇ ಇದ್ರಂತೆ. ಅಲ್ಲೇ ಇದ್ದು ಅವ್ರ ಜೊತೆಗೆ ಸಹಪಾಠಿಗಳ ಜೊತೆ ಎಲ್ಲ ಊಟ ತಿಂಡಿ ಎಲ್ಲ ಮಾಡಿ ಆಮೇಲೆ ಬಂದಿದ್ದಾರೆ ಅಂತ ಒಂದು ಸುದ್ದಿ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂದರೆ, ಈಗ ಡಿ ಕೆ ಶಿವಕುಮಾರ್ಗೆ ಒಂದು ಹೊಸ ಸಂಕಟ ಶುರುವಾಗ್ಬಿಡುತ್ತೆ. ಹೊಸ ಸಂಕಟ ಯಾವುದು ಅಂದರೆ ಜಾತಿ ಗಣತಿನೀಗ ಸಿದ್ದರಾಮಯ್ಯ ಕೊನೆ ದಿವಸ ರಾಜೀನಾಮೆ ನಾಳೆ ಕೊಡ್ತೀನಿ ಅಂದರೆ ಇವತ್ತು ಈಸ್ಕೊಂಡು ಅದನ್ನೀಗ ಫೈಲು ಇಟ್ಬಿಟ್ಟಿದ್ದಾರೆ. ಈಗ ಮೂವ್ ಆಗುತ್ತೆ, ಅದು ಮುಖ್ಯಮಂತ್ರಿ ಹತ್ರ ಬರುತ್ತೆ. ಜಾತಿ ಗಣತಿನೀಗ ಬೇಡ ಅಂತ ವಿರೋಧಿಸಿದಂಥ ಡಿ ಕೆ ಶಿವಕುಮಾರ್ ಅವರು ಈಗ ಬೇಡ ಅನ್ನಂಗೂ ಇಲ್ಲ, ಬೇಕು ಅನ್ನಂಗೂ ಇಲ್ಲ, ಹಂಗಾಗಿದೆ ಈಗ ಡಿ ಕೆ ಶಿವಕುಮಾರ್ಗೆ
ಸಂಕಷ್ಟಕ್ಕೆ ಬಂದ್ಬಿಟ್ಟಿದೆ. ಆಯಿತಾ? ಮತ್ತು ಮುಖ್ಯಮಂತ್ರಿ ಆದ ಬಳಿಕ ಅವರ ತವರು ಜಿಲ್ಲೆಗೆ ಹೋದರು. ತವರು ಕ್ಷೇತ್ರ ಹೋದರು. ಅಲ್ಲೆಲ್ಲ ಸಹಪಾಠಿಗಳನ್ನೆಲ್ಲ ಭೇಟಿಯಾದರು. ಮತ್ತು ಅವರಿಗೆಲ್ಲ ಸಂತಸ ಹೇಳಿ ನನ್ನ ಧನ್ಯವಾದಗಳು, ನೀವು ನನಗೆ 1,23,000 ಓಟ್ಗಳಿಂದ ಗೆಲ್ಲಿಸಿದ್ರಿ ಹಂಗಂತ. ಒಳ್ಳೆಯದೇ, ಓಟ್ ಹಾಕಿದವ್ರಿಗೆ ಕೃತಜ್ಞತೆ ಹೇಳೋದು ಒಳ್ಳೆಯದೇ, ಒಳ್ಳೆ ಇದು. ಮತ್ತು ರಾಜ್ಯದಲ್ಲಿ ಇನ್ನೂ ಬೇಕಾದಷ್ಟು ಕೆಲಸಗಳಿದೆ. ಈಗ ಜಾತಿ ಇದು ಬೇರೆ ಜಾತಿ ಸವಾಲು ಶುರುವಾಗುತ್ತೆ, ಜನಗಣತಿದು. ಡಿ ಕೆ ಶಿವಕುಮಾರ್ಗೆ ಹೊಸ ಸರ್ಕಾರಕ್ಕೆ ಜಾತಿ ಗಣತಿ ಸವಾಲು. ಬೆಟ್ಟದಷ್ಟು 2 ವರ್ಷಗಳಲ್ಲಿ ಇದನ್ನೀಗ ರೆಡಿ ಮಾಡಿದ್ದು. 2 ವರ್ಷ ರೆಡಿ ಮಾಡಿ ಅದು ಹಂಗೆ ಇತ್ತು. ಈಗ ಸಿದ್ದರಾಮಯ್ಯನವರು ತಗೊಂಬಂದು ಫೈಲ್ ಮುಂದೆ ಇಟ್ಬಿಟ್ಟು ಹೋಗವ್ರೆ. ಇದನ್ನೀಗ ಬಗೆಹರಿಸ್ಬೇಕು. ಜಾತಿ ಗಣತಿನೀಗ ಬಗೆಹರಿಸ್ತಾರೋ ಇಲ್ಲ ಇವರು ಹಂಗೆ ಧೂಳು ಹಿಡ್ಕೊಳ್ಳೋಂಗೆ ಇಟ್ಟಿರ್ತಾರೋ ಗೊತ್ತಿಲ್ಲ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ. ಮತ್ತು ಕೆ ಎನ್ ರಾಜಣ್ಣಗೆ ಖಾತೆ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಪರಮೇಶ್ವರ್ ಹೇಳಿದ್ರು. ಆದರೆ ಕೆ ಎನ್ ರಾಜಣ್ಣಗೆ ನಿಷ್ಠೂರವಾಗಿ ನೇರ ಹೇಳ್ತಾರೆ. ಆ ನೇರ ಹೇಳೋರ್ನಿಗ ಈ ಡಿ ಕೆ ಶಿವಕುಮಾರ್ಗೆ ಸೇರಿಸ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಇನ್ನು ಯಾರು ಎಂಥವ್ರು ಬೇಕು ಅಂದರೆ ಬಕೆಟ್ ಹಿಡಿಯೋರು ಬೇಕು. ಇವ್ರಿಗೆಲ್ಲ ಬಕೆಟ್ ಹಿಡಿಯೋರು ಸಿಕ್ಕಿದ್ರೆ ಯಾರು ಬೇಕಾದರೂ ಸೇರಿಸ್ಕೋತಾರೆ. ಸರ್ ಹಂಗೆ, ಸರ್ ಹಿಂಗೆ, ಸರ್ ಹಂಗಂತ ಹೇಳ್ಕೊಂಡು ಅವ್ನು ಹಂಗೆ ಇವನು ಹಿಂಗೆ ಅಂತ ಕತೆ ಹಾಕ್ಕೊಂಡಿದ್ರೆ ಅವನನ್ನು ಸೇರಿಸ್ಕೋತಾರೆ. ಕೆ ಎನ್ ರಾಜಣ್ಣನಂತೂ ಸೇರಿಸ್ಕೊಳ್ಳಲ್ಲ ಅಂತ ನನ್ನ ಅನಿಸಿಕೆ. ಅರ್ಥ ಆಯ್ತಾ? ನನ್ನ ಅನಿಸಿಕೆ ಪ್ರಕಾರ ಕೆ ಎನ್ ರಾಜಣ್ಣನಿಗೆ ಯಾವುದೇ ಆದ ಲಾಭ ಆಗಲ್ಲ. ಮತ್ತು ಇವರು ಯಾರು ಜಮೀರ್ ಅಹ್ಮದ್ನಿಗೆ ಸೇರಿಸ್ಕೋಬೇಕು ಅಂತಲೂ ಕೂಡ ಕೆಲವರು ಅಲ್ಲಲ್ಲಿ ಚಳುವಳಿಗಳು ಮಾಡ್ತಾಯಿದ್ದಾರೆ. ಚಳುವಳಿಗಳು ಇದು ಮಾಡಬಹುದು, ಇಲ್ಲ ಅಂತಲ್ಲ. ಅದು ಹೈಕಮಾಂಡು ಏನು ಹೇಳಿ ಕಳಿಸೋರೋ ಇವ್ರ ಹತ್ರ ಏನು ವಿಷಯ ಇದೆಯೋ ಗೊತ್ತಿಲ್ಲ. ಇಲ್ಲ ತಗೋತಾರಾ ಇಲ್ವಾ ಅನ್ನೋದಕ್ಕೆ ಕಾದು ನೋಡ್ತಾ ಇಲ್ಲ. ಸುಮ್ಮನೆ ಎಲ್ಲರೂ ಚಳುವಳಿ ಮಾಡ್ತಾಯಿದ್ದೀರಾ. ಚಳುವಳಿ ಮಾಡಿದಷ್ಟು ಏನು ಮಾಡ್ತದೆ, ಇವ್ರಿಗೆ ಹಠ ಶುರು ಆಗುತ್ತೆ, ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ. ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೈಲೆಂಟಾಗಿ ಇದ್ದರೆ ಒಂದು ವೇಳೆ ಇವರು ಡಿ ಕೆ ಶಿವಕುಮಾರ್ ಅವರು ಇರಪ್ಪ ನೋಡೋಣ ಹಂಗಂತೇಳಿ ಶಿವಕುಮಾರ್ ಎಲ್ಲ ಇವ್ರೇ ಏನು ಸಿದ್ದರಾಮಯ್ಯನ ಗ್ಯಾಂಗ್ಗೆ ಎಲ್ಲ ಸಿದ್ದರಾಮಯ್ಯನ ಗ್ಯಾಂಗ್ನೇ ಇಟ್ಕೊಂಬಿಟ್ರೆ ಪಾಪ ಅವನು ಹೊಸ್ದಾಗಿ ಸೇರಿಸ್ಕೋಬೇಕು ಅಂದ್ಕೊಂಡಿರೋದೆಲ್ಲ ಏನು ಮಾಡೋದು? ಈಗಾಗಲೇ ಎಲ್ಲರೂ 13 ಜನದಲ್ಲಿ ಅವರೇ 5-6 ಜನ ಅವರೇ ಸಿದ್ದರಾಮಯ್ಯನ ಜೊತೆ ಇದ್ದವರು. ಇನ್ನೇನಿದೆ ಇವ್ರನ್ನು ಸೇರಿಸ್ಕೊಳ್ಳೋಕ್ಕೆ, ಈ ಅಪ್ಪ ಸೇರಿಸ್ಕೊಳ್ಳೋಕ್ಕೆ ಏನೂ ಇಲ್ಲ. ಎಲ್ಲ ಅದೇ ಹಳೆ ವೈನು ಹೊಸ ಬಾಟ್ಲು ಅಷ್ಟೇ. ಹಳೆ ವೈನ್ ಅಂತೆ, ಹೊಸ ಬಾಟ್ಲಂತೆ. ಅರ್ಥ ಆಯ್ತಾ ಹೇಳಿದ್ದು? ಇಲ್ಲ, ಹೊಸ ವೈನು ಹಳೆ ಬಾಟ್ಲಿನಿಗೆ ಏನು ಹೇಳಿ ತೊಳೆದ್ಬಿಟ್ಟು ತುಂಬೋದು ಅಷ್ಟೇ, ಇನ್ನೇನೂ ಇಲ್ಲ. ಹೊಸ ಬಾಟ್ಲೇನೂ ಇಲ್ಲ. ಹೊಸ್ದಾಗೇನು ತಯಾರಾಗಿ ಬರೋಲ್ಲ. ಎಲ್ಲ ಹಳೆ ಬಾಟ್ಲಿನಿಗೆ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಅದೇ ವೈನಿಗೆ ತುಂಬ್ತಾರೆ. ಹಂಗಾಗಿದೆ ಈಗ ಸರ್ಕಾರ. ಈ ಸರ್ಕಾರ ಎಷ್ಟು ದಿನ ನಡೀತದೆ, ಎಷ್ಟು ದಿನ ನಡೆಯಲ್ಲ, ಇದನ್ನು ಎಲ್ಲ ಊಹೆ ಮಾಡೋಕ್ಕೆ ಪತ್ರಕರ್ತರೇ ಲಾಯಕು. ನಮ್ಮಂಥವ್ರು ಯೂಟ್ಯೂಬ್ ನಡೆಸೋರೆಲ್ಲ ಹೇಳೋಕ್ಕಾಗಲ್ಲ. ಯಾಕೆಂಗಂತಂದರೆ ಅವರು ತುಂಬ ಜಾಣ್ಮೆಯಿಂದ ಉತ್ತರಗಳು ಹೇಳ್ತಾ ಇರ್ತಾರೆ. ಎಲ್ಲ ಊಹಾಪೋಹ ಕಲ್ಪನೆಗಳು. ಏನು ಅವ್ರಿಗೆ ಒಂದು ಹೊಸ ಸುಳ್ಳಿನ ಕಂತೆ ಸಿಗುತ್ತೆ. ಆ ಸುಳ್ಳಿನ ಕಂತೆ ಹೇಳಿದ್ರೇ ಜನ ನಂಬೋದು. ನಾನು ಹಾಗೆ ಡೈರೆಕ್ಟಾಗಿ ಹೇಳಿದ್ರೆ ಎಲ್ಲಿ ಗೊತ್ತಾಗುತ್ತೆ? ಅರ್ಥ ಆಯ್ತಾ? ಇಷ್ಟು ಹೇಳಿ ಈಗ ನಾನು ಹೇಳ್ತಕ್ಕಂಥ ವಿಷಯ ಏನಪ್ಪ ಹಂಗಂದರೆ, ಇಷ್ಟು ಹೇಳಿ ಇವತ್ತು ಇಂದಿನ ಕಾರ್ಯಕ್ರಮನೀಗ ಮುಕ್ತಾಯ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.